ನವರಾತ್ರಿಯ 5ನೇ ದಿನದ ಅಧಿಪತಿ ಸ್ಕಂದಮಾತೆ ದೇವಿ. ಸ್ಕಂದಮಾತೆಯ ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಯೋಣ. ಸ್ಕಂದಮಾತೆ ದೇವಿ ಕಾರ್ತಿಕೇಯನ ತಾಯಿಯಾಗಿದ್ದಾಳೆ. ಈಕೆಯು ಯುದ್ಧ ಮತ್ತು ವಿಜಯದ ದೇವತೆಯಾಗಿ ಪೂಜಿಸಲಾಗುತ್ತದೆ. ಸ್ಕಂದಮಾತೆಯ ರೂಪ ತುಂಬಾ ಶಾಂತ ಮತ್ತು ಪ್ರೀತಿಯಿಂದ ಕೂಡಿದೆ. ಇಂದಿನ ಅವತಾರ ಹಾಗೆ ರೌದ್ರ ರೂಪವೂ ಅಲ್ಲ, 16 ಕೈಗಳು ಇದ್ದು ಅದರ ತುಂಬಾ ಆಯುಧಗಳು ಇಲ್ಲ. ಏಕೆಂದರೆ ಈಕೆ ಇಲ್ಲಿ ಮಮತೆಯ ತಾಯಿಯಾಗಿದ್ದಾಳೆ. ಸಿಂಹವು ಈಕೆಯ ವಾಹನವಾಗಿದೆ. ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಸೂಚಿಸಿದ್ರೆ ಮತ್ತೊಂದು ಕೈಯಲ್ಲಿ ಕಾರ್ತಿಕೇಯನನ್ನು ಹಿಡಿದಿದ್ದಾಳೆ. ಈಕೆಯ ಮತ್ತೊಂದು ಹೆಸರು ಪದ್ಮಾಸಿನಿ, ಏಕೆಂದರೆ ಈಕೆಯು ಕಮಲದ ಮೇಲೆ ಕುಳಿತಿದ್ದಾಳೆ. ಈಕೆಯು ಬುಧ ಗ್ರಹದ ಅಧಿಪತಿಯಾಗಿದ್ದಾಳೆ. ಹಾಗಾಗಿ ಬುದ್ಧಿವಂತಿಕೆ, ಸಂವಹನೆ ಮತ್ತು ಮಾನಸಿಕ ಸ್ಪಷ್ಟತೆಗೆ ಈಕೆಯನ್ನು ನಾವು ಪೂಜೆ ಮಾಡಬೇಕು. ಮತ್ತು ಸ್ಕಂದಮಾತೆಯನ್ನು ಪೂಜಿಸುವುದರಿಂದ ಭಕ್ತರು ಸುಖ, ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ.